ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ವೀಕ್ಷಕರೇ, ನಮ್ಮ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಈಗಾಗಲೇ ಇರುವಂತಹ ಆಚಾರ ವಿಚಾರ ಸಂಪ್ರದಾಯಗಳನ್ನು ಮತ್ತೆ ಮನನ ಮಾಡಿಕೊಡುವ ಪ್ರಯತ್ನದಲ್ಲಿ ನಾವು ಸಾಕ್ತಾ ಇದ್ದೇವೆ. ಈಗಾಗಲೇ ಕಳೆದ ಎಪಿಸೋಡ್ನಲ್ಲಿ ನಾವು ಪಂಚರತ್ನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಪಂಚರತ್ನಗಳ ಬಗ್ಗೆ ಮಾತಾಡಬೇಕಾದ್ರೆ ಕೆಲವೊಂದು ಕಟ್ಟುಪಾಡುಗಳು ಅಂತ ಅನಿಸಿದ್ದು ಉಂಟು. ಅದರ ಜೊತೆಗೆ ನಾವು ವೈಜ್ಞಾನಿಕವಾಗಿ ಅದನ್ನು ವಿಚಾರ ಮಾಡಿದಾಗ ಹೌದು, ವೈಜ್ಞಾನಿಕ ರೀತಿಯಲ್ಲಿ ಇದು ಹೌದು ಅನಿಸಿದ್ದು ಉಂಟು. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕಾಲ್ಗೆಜ್ಜೆ, ಕಾಲುಂಗ್ರ, ಮೂಗುತಿಯ ಬಗ್ಗೆ. ಈ ಬಗ್ಗೆ ಮಾತಾಡಲಿಕ್ಕೆ ಒಂದು ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿದ್ಯಾವಾಚಸ್ಪತಿಯಾದಂತಹ ಸಂತೋಷ್ ಗುರುಜಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂಗುತಿ ಬಗ್ಗೆ ಮಾತಾಡೋದಾದ್ರೆ ಗುರುಜಿ, ಕೆಲವೊಂದು ಅಧ್ಯಯನಗಳ ಪ್ರಕಾರನೇ ಹೇಳೋದಾದ್ರೆ ಅದೊಂದು ದಬ್ಬಾಳಿಕೆಯ ಸಂಕೇತ ಅಂತ ಕೂಡ ಹೇಳ್ತಾರೆ. ನಿಜವಾಗ್ಲೂ ಮೂಗುತಿಯ ಅರ್ಥ ಏನು ಅಂತ? ಬಹುಶಃ ದಬ್ಬಾಳಿಕೆಯ ಸಂಕೇತ ಅನ್ನುವಂಥದ್ದನ್ನು ಎಲ್ಲೂ ಕಾಣೋದಿಲ್ಲ. ಮೂಗುದಾರ ಅನ್ನೋದಕ್ಕೆ ಬಹುಶಃ ದಬ್ಬಾಳಿಕೆಯ ಸಂಕೇತ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮೂಗುದಾರ ಹಾಕಬೇಕು ಅಂತ. ಈಗ ತುಂಬ ಹಾರಾಡುವಂಥ ಎತ್ತುಗಳಿಗೆ, ಈ ಕುದುರೆಗಳಿಗೆ, ಇವುಗಳಿಗೆಲ್ಲ ಮೂಗುದಾರ ಅಂತ ಹಾಕೋದು. ಆವಾಗಲೇ ಹತೋಟಿ ಅಂತ ಸಿಕ್ಕೋದು. ಅಂದರೆ ಅದು ಮನುಷ್ಯರಿಗೆ ಅದು ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಯಾಕೆಂತಂದರೆ ಪಶುಗಳನ್ನು ಹಿಡಿಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ, ಅವುಗಳು ಹೇಗಾಯಿತೋ ಅವು ಹುಚ್ಚೆದ್ದು ಕುಣಿತಾ ಇದ್ದಂಥ ಸಂದರ್ಭದಲ್ಲಿ ಮೂಗಿಗೆ ದಾರವನ್ನು ಹಾಕ್ತಕ್ಕಂಥದ್ದು. ಯಾಕೆಂತಂದರೆ ಪಶುಗಳಿಗಾಗಲಿ ಮನುಷ್ಯನಿಗಾಗಲಿ ಈ ನರಮಂಡಲ ಅನ್ನುವಂಥದ್ದು ತುದಿ ಇಲ್ಲಿದೆಯಲ್ಲ, ಇಷ್ಟು ಭಾಗದಲ್ಲಿ ಎಲ್ಲವೂ ಕ್ರೋಢೀಕೃತವಾಗಿರ್ತಕ್ಕಂಥದ್ದು. ಈ ನ್ಯೂರಾನ್ಸ್ಗಳಂತ ಹೇಳ್ತೀವಲ್ಲ, ಸಂಪೂರ್ಣ ಈ ಫೇಶಿಯಲ್ ನರ್ವ್ಸ್ಗಳು ಏನೇನು ಬರ್ತವೆ ಆ ನರ್ವ್ಸ್ಗಳೆಲ್ಲ ಎಂಡಿಂಗ್ಸ್ ಆಗೋದು ಇಲ್ಲಿ. ಈ ನರ್ವ್ ಎಂಡಿಂಗ್ಸ್ ಎಲ್ಲ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಿಮ್ಗೆ ಏನಾರು ಮೂಗಿಗೆ ಒಂದು ಹಿಂಗೆ ಟಚ್ ಆದರೆ ಕಣ್ಣಲ್ಲೆಲ್ಲ ನೀರು ಬರೋಷ್ಟು ನೋವಾಗ್ತದೆ. ಮೂಗಿನ ತುದಿಗೆ ಹೊಡೆದ್ಬಿಟ್ರೆ, ಸಾಮಾನ್ಯವಾಗಿ ಮೂಗಿನ ತುದಿಗೆ ಯಾರಿಗೆ ಹಿಂಗೆ ಅಂದ್ಬಿಟ್ರೆ ಸಿಟ್ಟು ಬರ್ತದೆ. ಯಾಕೆಂತಂದರೆ ಸಾಮಾನ್ಯವಾಗಿ ಹೇಳತಕ್ಕಂಥದ್ದಿದೆ, ಮೂಗಿನ ತುದಿನಲ್ಲೇ ಇದೆ ಸಿಟ್ಟು ಅಂತ. ಅಂದರೆ ಅಷ್ಟು ಈ ನರದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಎಂಡಿಂಗ್ಸ್ ಇಲ್ಲಿರ್ತದೆ. ಹಾಗಾಗಿ ಒಂದು ಮೊಡವೆ ಆದರೂ ಸಮೇತ ಇಲ್ಲಿ ಒತ್ತಿಬಿಟ್ರೆ ಕೆಲವೊಂದು ಸಂದರ್ಭದಲ್ಲಿ ಬಹಳ ನೋವು, ಯಾವಾಗಲೂ ನೋವು ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ನರಗಳಿಗೆ ಡ್ಯಾಮೇಜ್ ಆಯಿತು ಅಂತಂದರೆ ಸಂಪೂರ್ಣವಾಗಿ ಬಾಯಿನೇ ತಿರುವಂಥ ಸಾಧ್ಯತೆಗಳಿದೆ. ಆದ್ದರಿಂದ ಈ ನರ್ವ್ ಎಂಡಿಂಗ್ಸ್ ಬರ್ತಕ್ಕಂತಹ ಜಾಗ ಬಹಳಷ್ಟು ಪೇಯ್ನ್ಫುಲ್ ಆಗಿರ್ತದೆ. ಅದೇ ರೀತಿಯಾಗಿ ಪ್ರಾಣಿಗಳಿಗೂ ಸಮೇತ ಈ ಮೂಗುದಾರವನ್ನು ಇಲ್ಲಿ ಹಾಕೋದ್ರಿಂದ ಅಲ್ಲೂ ಸಮೇತ ಕಾರ್ಟಿಲೈಜಿಂದನೇ ಮಾಡಲ್ಪಟ್ಟಿರ್ತದೆ. ಅದನ್ನು ಮೃದ್ವಸ್ತಿಗಳು ಅಂತ ಕರಿತೀವಲ್ಲ, ಮಾಡಲ್ಪಟ್ಟಿರುತ್ತೆ. ಆ ದಾರವನ್ನು ಹಿಡಿಯೋದ್ರಿಂದ ಏನಾಗುತ್ತೆ, ಆ ನೋವಿಗೋಸ್ಕರವಾಗಿ ಆ ಪ್ರಾಣಿಗಳು ಹಾರಾಡೋದೆಲ್ಲ ಕಡಿಮೆ. ಆದರೆ ಇಲ್ಲಿ ಹಾರಾಡೋವಂಥದ್ದೇನಿಲ್ಲ, ಮೂಗು ದಾರ ಹಾಕುವಂಥದ್ದೇನಿಲ್ಲ. ಈ ಮೂಗಿಗೆ ಯಾಕೆ ಇಲ್ಲಿ ಹಾಕಬೇಕು ಅಂತಂದರೆ ವೈಜ್ಞಾನಿಕದ ಹಿನ್ನೆಲೆಯಲ್ಲಿ ಇಲ್ಲಿ ನರಗಳ ಮೇಲೆ ಡ್ಯಾಮೇಜ್ ಮಾಡುವಾಗಿಲ್ಲ. ಈ ನಾಸಿಕದ ಈ ಭಾಗ ಏನಿದೆ, ಒಂದು ಭಾಗದಲ್ಲಿ ನರಗಳ ಎಲ್ಲವೂ ಸಮೇತ ಈ ಶಿರ ಧಮನಿಗಳೆಲ್ಲವೂ ಇಲ್ಲದೆ ಒಂದು ದೈವಛಿದ್ರ ಅಲ್ಲಿದ್ದೇ ಇರುತ್ತೆ. ಆ ದೈವಛಿದ್ರಕ್ಕೆ ಈ ಲೋಹವನ್ನು ಬಂಧಿಸಲ್ಪಟ್ಟರೆ, ಅದರೊಳಗೂ ಸಮೇತ ಚಿನ್ನವನ್ನು ಬಂಧಿಸಲ್ಪಟ್ಟರೆ ಸಂಪೂರ್ಣವಾಗಿ ಈ ನರದ ಎಂಡಿಂಗ್ಸ್ಗಳು ಅಂತ ಏನಿದೆಯಲ್ಲ ಅವುಗಳಿಗೆ ರಕ್ಷಣೆ ಸಿಗುತ್ತೆ. ಆದ್ದರಿಂದನೇ ಚಿನ್ನವನ್ನೇ ಧರಿಸಬೇಕು ಅಂತಿದೆ. ಚಿನ್ನದ ಮೂಗುತಿಯೇ ಆಗಿರಬೇಕು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅವರವರ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಹರಳುಗಳನ್ನು ಬಳಸ್ಬೋದು. ಅಂದರೆ ಆ ಹರಳು ಏನಾಗುತ್ತೆ, ಈ ಏನು ವಾತಾವರಣದಿಂದ ಅಥವಾ ಈ ಒಂದು ಪ್ರಕೃತಿಯಿಂದ ಬರಬಹುದಾದಂಥ ರೇಸ್ಗಳೇನಿದೆ ಅವುಗಳನ್ನು ಎಳೆದು ಮತ್ತೆ ಪುನಃ ವಾಪಸ್ಸು ಎಮಿಟ್ ಮಾಡ್ತಕ್ಕಂಥ ಶಕ್ತಿ ಆ ಹರಳುಗಳಿರುತ್ತೆ. ಆದ್ದರಿಂದ ಮತ್ತೆ ಹೊಸ ಚೈತನ್ಯ ನೀಡ್ತಕ್ಕಂಥದ್ದು ಈ ಶರೀರಕ್ಕೆ ಯಾವ ಹರಳಾಗ್ಬೋದು ಅನ್ನೋದಕ್ಕೂ ಸಮೇತ ಈ ರಾಶಿ ನಕ್ಷತ್ರಗಳಿಗೆ ಆಧಾರವಾಗಿ ಇಟ್ಟು ಆ ಹರಳುಗಳನ್ನೇ ಈ ಮೂಗುತಿಯಲ್ಲಿ ಧರಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದೆ. ಅದರಿಂದ ಈ ಮೂಗುತಿಯ ಧಾರಣೆ ಅನ್ನುವಂಥದ್ದು ಮೂಗಿಗೆ ಒಂದು ಮುತ್ತಾಗಿರ್ತಕ್ಕಂಥದ್ದು, ಅದನ್ನು ಮೂಗುತಿ ಅಂತ ಕರೆದು. ಇದು ಇವತ್ತು ನಿನ್ನೆದಲ್ಲ, ಪ್ರಾರಂಭದಿಂದ ಎಷ್ಟೋ ವರ್ಷಗಳಿಂದ, ಶತಮಾನಗಳಿಂದ, ಯುಗಗಳಿಂದ ಬಂದಿರತಕ್ಕಂಥದ್ದು. ಸೀತಾದೇವಿಯ ಮೂಗುತಿಯೂ ಸಹ ಕಳೆದು ಹೋಗಿ ಅದನ್ನು ಹನುಮಂತ ಎತ್ತಿಕೊಟ್ಟ ಅಂತೇಳಿ ಹೇಳ್ತಕ್ಕಂಥದ್ದು ಇದೆ ಅಲ್ವಾ. ಮುತ್ತೆತ್ತಿರಾಯ ಅಂತ ಕರಿತಕ್ಕಂಥದ್ದು, ಮೂಗುತಿಯನ್ನು ಎತ್ತಿಕೊಟ್ಟರಾಯ ಅಂತ, ಹನುಮಂತರಾಯ. ಆ ದೇವಸ್ಥಾನವೂ ಸಹ ಇದೆ. ಅಂದರೆ ಮೂಗುತಿಗೆ ಅಷ್ಟೊಂದು ಬೆಲೆ ಇದೆ. ಇದು ಸಹ ಮೂಗುತಿ ಹೀಗೆ ಅಂತಂದರೆ ಸೌಂದರ್ಯದ ಒಂದು ಸಂಕೇತ ಅಂತ. ಆದರೆ ಯಾವ ರೀತಿಯಾಗಿ ಆ ಮೂಗಿಗೆ ತಕ್ಕನಾದ ಮೂಗುತಿ ಇರಬೇಕು. ಕೆಲವರಿಗೆ ಮೂಗುಗಿಂತಲೂ ದೊಡ್ಡ ಮೂಗುತಿ ಇರ್ತದೆ, ಕೆಲವರಿಗೆ ಕಿವಿಗಿಂತಲೂ ದೊಡ್ಡ ರಿಂಗ್ ಮೂಗುತಿಗೆ ಗೊತ್ತಾರೆ. ಇವೆರಡೂ ಸಹ ಅಸಮಂಜಸವಾಗಿರ್ತಕ್ಕಂಥದ್ದು. ಸಮಂಜಸ ಅಳತೆಗೆ ಸರಿಯಾಗಿ ಆ ಮೂಗಿಗೆ, ಆ ಮುಖಕ್ಕೆ ಸರಿ ಹೊಂದತಕ್ಕಂಥ ಮೂಗುತಿಯನ್ನು ಧರಿಸ್ಬೇಕು.
ಒಂದು ವೇಳೆ ಒಂದು ಚೂರು ನರಗಳು ಹೆಚ್ಚು ಕಮ್ಮಿ ಆದರೆ, ಯಾವುದಾದ್ರೂ ಸಿರಗಳ ಪಂಕ್ಚರ್ ಆದರೆ, ಅಂದರೆ ವೈನ್ಗಳು ಯಾವುದಾದ್ರೂ ಅಥವಾ ಆರ್ಟ್ರಿಗಳನ್ನ ಪಂಕ್ಚರ್ ಮಾಡಿದ್ರೆ ಅದು ಯಾವತ್ತಿಗೂ ನೋವು ಇರ್ತಕ್ಕಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಒಂದು ಸ್ವಲ್ಪ ಹೊಡೆದ್ರೂ ಸಾಕು ನೋವು ಬರುತ್ತೆ. ಈ ಹಿಂದೆಲ್ಲ ದೊಡ್ಡ ದೊಡ್ಡ ಮೂಗುತಿಗಳು ಇರ್ತಿತ್ತು. ಒಂದು ನಮ್ಮ ಚಿಕ್ಕಪ್ಪ ಒಂದು ಸರ್ತಿ ಯಾವಾಗಲೂ ಕತೆ ಹೇಳ್ತಾ ಇದ್ರು. ಹಿಂದೆ ಒಬ್ಳು ದೊಡ್ಡ ಮೂಗುತಿಯನ್ನು ಧರಿಸ್ಕೊಂಡು ಯಾವಾಗಲೂ ಮುಖವನ್ನು ತೊಳ್ಕೊಳ್ಬೇಕಾದ್ರೆ ಅವಳಿಗೆ ಕೈ ತಾಗ್ಬಿಟ್ಟು ಜೀವನೇ ಹೋದಂಗೆ ಅಳುವ ಬರ್ತಿತ್ತಂತೆ. ಒಂದು ಸರಿ ಗಂಡ ಎದ್ದಕ್ಕಿದ್ದಂಗೆ ಸತ್ತು ಹೋದ, ಮೂಗುತಿನೆಲ್ಲ ತೆಗೆದ್ರಂತೆ. ತೆಗೆದ ಮೇಲೆ ಇವಳು ಮುಖ ತೊಳಿಬೇಕಾದ್ರೆ ಏನು ನೋವಾಗಲಿಲ್ಲ. ಹಬ್ಬ ಇಷ್ಟು ವರ್ಷಕ್ಕೆ ಇವತ್ತೊಂದು ಮುಖನ ಚೆನ್ನಾಗಿ ತೊಳ್ಕೊಳ್ತೀನಿ ಅಂತ. ಮೂಗುತಿ ಮಹತ್ವ ಅಂದರೆ ಏನಂದ್ರೆ ನರಗಳ ಮೇಲೆ ಏನಾದರೂ ಮೂಗುತಿಯನ್ನು ಹಾಕಿದರೆ, ಅಥವಾ ನರ್ವ್ ಎಂಡಿಂಗ್ಸಿಗೆ ಏನಾದ್ರು ತಾಗಿದ್ರೆ, ಅಥವಾ ಭಾರ ಅಂದರೆ ಮೂಗುತಿ ಭಾರ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ ನೋಡಿ, ಮೂಗಿಗಿಂತ ಮೂಗುತಿ ಭಾರ ಜಾಸ್ತಿ ಆಗಬಾರ್ದು ಅಂತ. ಅದಕ್ಕೆ ಜಾಸ್ತಿ ಆಗಿದ್ದರೆ ಅವುಗಳು ಆಗ್ತಕ್ಕಂಥದ್ದು ಇದು. ಕೆಲವೊಂದು ಕಡೆ ತಮಿಳ್ನಾಡಲ್ಲಿ ಅಥವಾ ಆಂಧ್ರದ ಕಡೆ ಏನು ಮಾಡ್ತಾರೆ, ಎರಡೂ ಸೈಡು ಮೂಗುತಿಯನ್ನು ಹಾಕ್ತಕ್ಕಂಥದ್ದಿದೆ. ಇನ್ನು ಹಕ್ಕಿಪಿಕ್ಕಿ ಜನಾಂಗಗಳಲ್ಲಿ ಅಥವಾ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಲಂಬಾಣಿ ಜನಾಂಗಗಳಲ್ಲಿ ಅಥವಾ ಇನ್ನು ಬುಡಕಟ್ಟು ಜನಾಂಗಗಳಲ್ಲೆಲ್ಲ ದೊಡ್ಡ ದೊಡ್ಡ ಮೂಗುತಿಗಳನ್ನು ಧರಿಸ್ತಕ್ಕಂಥದ್ದು ಸಮೇತ ಇದೆ. ಇನ್ನು ಗ್ರಾಮೀಣ ಸೊಗಡಿನಲ್ಲಿ ಅವರವರಿಗೆ ಸಂಪ್ರದಾಯಕ್ಕೆ ತಕ್ಕಂತೆ ಮೂಗುತಿಯನ್ನು ಧರಿಸ್ತಕ್ಕಂಥದ್ದು. ಈ ಮೂಗುತಿಯ ರಂಧ್ರವು ಸಮೇತ ಒಂದು ವೈಜ್ಞಾನಿಕವಾಗಿ ಆಗ ಹೇಳಿದಾಗಿದ್ದರೂ, ಇನ್ನೊಂದು ತನ್ನನ್ನು ತಾನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ, ಸಮಾಧಾನದಲ್ಲಿ ಇಟ್ಕೊಳ್ಳಿಕ್ಕೂ ಸಮೇತ ಈ ರಂಧ್ರ ಬಹಳಷ್ಟು ಉಪಯೋಗವಾಗತ್ತಂತೆ. ಆದ್ದರಿಂದ ಇದನ್ನು ಬೇಕು ಅನ್ನೋದಕ್ಕೋಸ್ಕರವಾಗಿ ಹಿಂದೆ ಮಾಡಿದರು. ಓಕೆ ಗುರುಜಿ, ಮತ್ತಷ್ಟು ಮಾತಾಡೋಣ. ನೋಡೋದೆಲ್ಲ ವೀಕ್ಷಕರೇ, ಸಂತೋಷ್ ಗುರುಜಿ ಒಂದು ಮಾತನ್ನು ಹೇಳಿದ್ರು, ತನ್ನನ್ನು ತಾನು ಸಮಾಧಾನದಲ್ಲಿ ಇಟ್ಕೊಳ್ಳುವ ಸಲುವಾಗಿ ಮೂಗುತಿಯನ್ನು ಬಳಕೆ ಮಾಡ್ತಿದ್ರು ಅಂತ. ಈಗ ಒಂದು ಬ್ರೇಕ್ ತಗೊಂಡ, ಬ್ರೇಕ್ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.